ಸೊ ಮೂಳೆ ಅಂತಂದರೆ ಬರೀ ಕ್ಯಾಲ್ಶಿಯಂ ಅಷ್ಟೇ ಅಲ್ಲ, ಓಕೆ. ಅದರಲ್ಲಿ ಪ್ರೋಟೀನ್ ಇರುತ್ತೆ, ಕ್ಯಾಲ್ಶಿಯಂ ಅಪೆಟೈಟ್, ಆಮೇಲೆ ಜೀವಕೋಶಗಳು ಇರ್ತವೆ. ಮುಖ್ಯವಾಗಿ ಮೂಳೆಗಳನ್ನ ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು? ಸೊ ನಾವು ಸೆಡೆಂಟ್ರಿ ಲೈಫ್ ಅಂದರೆ ಏನು ಕೆಲಸ ಮಾಡಿದಂಗೆ ಜಾಸ್ತಿ ಕೂತ್ಕೊಂಡೇ ಇದ್ದರೆ ಮೂಳೆಗಳು ಬೇಗ ಸಾಂದ್ರತೆಯನ್ನು ಕಳ್ಕೊಳ್ತವೆ. ಅಂದರೆ ಮಳ್ಳಲ್ಲಿ ಮುಚ್ಚೋದ್ರೂ ತುಂಬ ವರ್ಷಗಳ ಕಾಲನೂ ಮೂಳೆಗಳು ಹಂಗೆ ಇರ್ತದೆ ಅನ್ನೋ ವಿಚಾರಗಳು ಎಲ್ಲರೂ ಇಂಡೋರಲ್ಲೇ ಜಾಸ್ತಿ ಇರ್ತಾರೆ, ಹಾಗಾಗಿ ವಿಟಮಿನ್ D3 ತುಂಬ ಕೊರತೆ ಇರುತ್ತೆ. ಕ್ಲಬ್ ಫುಟ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಟ್ರೀಟ್ಮೆಂಟ್ನ ಅಂತ 13 ವರ್ಷಗಳಿಂದ ಸತತವಾಗಿ ನೀವು ಕೊಡ್ಕೊಂಡು ಬರ್ತಾ ಇದ್ದು, ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀರಾ. ಸೊ ಇದ್ರ ಉದ್ದೇಶ ಏನು? ಸೊ ನಾನು ಇಲ್ಲಿಗೆ ಬಂದಾಗ ಒಂದು ತಾಯಿ ಮಗುನ ಕರ್ಕೊಂಡು ಬಂದಿದ್ರು, ಆಲ್ರೆಡಿ ಟ್ರೀಟ್ಮೆಂಟ್ ಆಗಿತ್ತು. ನಾನು ಅವ್ರಿಗೆ ಕೇಳಿದಾಗ ಎಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಇದಕ್ಕೆ ಅಂತ ಕೇಳಿದಾಗ ಇಂದಿರಾ ಗಾಂಧಿ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಸೊ ಪಾಪ ಇಲ್ಲಿಂದ ಬೆಂಗಳೂರಿನ ಇಂದಿರಾ ಗಾಂಧಿ ಅವತ್ತಿನ ದಿವಸ ರೋಡ್ಗಳು ಇಷ್ಟು ಚೆನ್ನಾಗಿರಲಿಲ್ಲ. ಆವಾಗ ತಾನೇ ಹೆರಿಗೆ ಆಗಿರೋ ಬಾಣಂತಿ ಮತ್ತು ಎಳೆ ಕೂಸನ್ನ ಕರ್ಕೊಂಡು ಇಲ್ಲಿಂದ ಹೋಗಿ ಬರಬೇಕು. ಸರ್, ಹ್ಯೂಮನ್ ಬಾಡಿಗೆ ಆ ಮೂಳೆಗಳು ಒಂದು ರೀತಿಯ ಪಿಲ್ಲರ್ಗಳಂತಾನೆ ಹೇಳ್ಬೋದು. ಸೊ ಅವು ಗಟ್ಟಿಯಾಗಿದ್ರೇ ಮನುಷ್ಯ ಸದೃಢವಾಗಿ ನಿಂತ್ಕೊಳ್ಳೋಕೆ ಸಾಧ್ಯ. ಆದರೆ ಇವತ್ತಿನ ಒಂದು ಜನರೇಷನಲ್ಲಿ ಮೂಳೆಗಳು ತುಂಬ ಜನಕ್ಕೆ ಪ್ರಾಬ್ಲಮ್ ಕೊಡ್ತಾ ಇದೆ. ಮುಖ್ಯವಾಗಿ ಆ ಮೂಳೆಗಳ ಒಂದು ಸವೆತ ಅನ್ನೋದು ಕೂಡ ತುಂಬ ಹೆಚ್ಚಾಗಿ ನೋಡ್ತಾ ಇರುತ್ತದೆ. ಮುಖ್ಯವಾಗಿ ಮೂಳೆಗಳನ್ನ ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು ಅಂತ ನೀವು ಹೇಳಿದ್ರಿ ಸರ್. ಸೊ ಮೂಳೆಗಳ ಆರೋಗ್ಯ, ಸೊ ನಾವು ಅದನ್ನು ಅದಕ್ಕೆ ಎಷ್ಟು ಸ್ಟ್ರೆಸ್ ಕೊಡ್ತೀವಿ ಅನ್ನೋದ್ರ ಮೇಲೆ ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಓಕೆ. ಸೊ ನಾವು ಸೆಡೆಂಟ್ರಿ ಲೈಫ್ ಅಂದರೆ ಏನು ಕೆಲಸ ಮಾಡಿದಂಗೆ ಜಾಸ್ತಿ ಕೂತ್ಕೊಂಡೇ ಇದ್ದರೆ ಮೂಳೆಗಳು ಬೇಗ ಸಾಂದ್ರತೆಯನ್ನು ಕಳ್ಕೊಳ್ತವೆ, ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ನಾವು ಯಾವಾಗಲೂ ಒಳ್ಳೆ ಎಕ್ಸಸೈಸ್ ಮಾಡ್ತಾರೆ, ತೂಕಗಳೆಲ್ಲ ಎತ್ತದಷ್ಟು ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತದೆ. ಎರಡನೇದು, ನಮಗೆ ಅಡಿಕ್ವೇಟ್ ವಿಟಮಿನ್ D3 ಬೇಕು. ಇವತ್ತಿನ ದಿವಸ ನೀವು ನೋಡಿ ತುಂಬ ಜನ ಎಲ್ಲರೂ ಇಂಡೋರಲ್ಲೇ ಜಾಸ್ತಿ ಇರ್ತಾರೆ, ಹಾಗಾಗಿ ವಿಟಮಿನ್ D3 ತುಂಬ ಕೊರತೆ ಇರುತ್ತೆ. ವಿಟಮಿನ್ D3 ಟಾಕ್ಸಿಟಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಟಾಕ್ಸಿಟಿಗಿಂತಲೂ ಅಂದರೆ ಅದು ಕೊಟ್ಟಾಗ ಸಪ್ಲಿಮೆಂಟ್ ಕೊಟ್ಟರೆ ಅದಕ್ಕಿಂತಲೂ ಜಾಸ್ತಿ ನಾವು ಡಿಫಿಷಿಯನ್ಸಿನಲ್ಲಿದ್ದೀವಿ ತುಂಬ ಜನ. ಸೊ ವಿಟಮಿನ್ D3 ಅಡಿಕ್ವೇಟ್ ಆಗಿ ತಗೋಬೇಕು. ಬೇರೆ ಕೆಲವು ಮಿನರಲ್ಸು ಅದೆಲ್ಲನೂ ಸಪೋರ್ಟಿಂಗ್ ಮಿನರಲ್ಸ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಜಿಂಕ್, ಕಾಪರ್ ಎಲ್ಲನೂ ನಮಗೆ ಆ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಪ್ಲಸ್ ಇನ್ಫ್ಲಮೇಷನ್ ಕೂಡ ನಮ್ಮ ಮೂಳೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತೆ, ಅದನ್ನು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಾವು ಕೇಳ್ಪಟ್ಟಂಗೆ ಸರ್, ಒಂದ್ಸಲ ಮೂಳೆ ಮರೀತು ಅಂತಂದ್ರೆ ನೆಕ್ಸ್ಟು ತುಂಬಾ ವರ್ಷಗಳ ನಂತರ ಅದು ಮತ್ತೆ ನಮಗೆ ಆ ಸಿಂಪ್ಟಮ್ಸ್ ಮತ್ತೆ ನೋವುಗಳು ಬರೋಂಥದ್ದು ಮತ್ತೆ ಇದಾಗೋದು ಅದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರ್ತದೆ. ಸೊ ಇದಕ್ಕೂ ಮತ್ತೆ ಆವಾಗಿನ ಟೈಮ್ಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ? ಮೂಳೆಗಳು ಒಂದ್ಸಲ ಏನಾದರೂ ಅವ್ರಿಗೆ ಡ್ಯಾಮೇಜ್ ಆಗಿ ಕೇವಲ ನಮ್ಮ ದೇಹದಲ್ಲಿ ನನಗೆ ಗೊತ್ತಿರಾಗೆ 2 ಆರ್ಗನ್ಗಳು ಏನಾದರೂ ಅದಕ್ಕೆ ಡ್ಯಾಮೇಜ್ ಆದರೆ ಅದೇ ಆಗಿ ಕೂಡ್ಕೊಳ್ಳೋದು. ಅಂದರೆ ಮೂಳೆಯಾಗೆ ಕೊಡುವಂಥದ್ದು, ಮೂಳೆಯಾಗೆ ಕೂಡ್ಕೊಳ್ಳುತ್ತೆ. ಲಿವರ್ ಆಗಿ ಹೀಲ್ ಆಗುತ್ತೆ. ಬೇರೆ ಎಲ್ಲನೂ ಸ್ಕಾರ್ ಅಂತ ಹೇಳ್ತೀವಿ. ಈಗ ನಿಮಗೆ ಚರ್ಮದ ಮೇಲೆ ಒಂದು ಕುಯ್ಕೊಂಡಿದ್ರೆ ಅಲ್ಲಿ ಸ್ಕಾರ್ ಆಗುತ್ತೆ, ನಿಮಗೆ ಅದು ಪೂರ್ತಿ ಅದು ಗಾಯ ಕಾಣದೇ ಇರೋ ಹಾಗೆ ಮರೆ ಆಗೋದಿಲ್ಲ, ಅದು ಸ್ಕಾರ್ ಟಿಶ್ಯೂ. ಅವೆರಡು ಸೇರಿಸೋದು ಸ್ಕಾರ್ ಟಿಶ್ಯೂ. ಬಟ್ ಇದು ಮೂಳೆ ಮಾತ್ರ ಮೂಳೆಯಾಗೆ ಕೂಡ್ಕೊಳ್ಳುತ್ತೆ. ಸೊ ಇದು ಒಂದ್ಸಲ ಕೂಡ್ಕೊಂಡು ಆದಮೇಲೆ ಮೊದಲಿನ ಸ್ಟ್ರೆಂತ್ಗೆ ಬಂದ್ಬಿಡುತ್ತೆ. ನಾವು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮೊದಲು ಏಟ್ ಬೀಳೋಕ್ಕೆ ಮುಂಚೆ ಮತ್ತು ಏಟ್ ಬಿದ್ದಾದ್ಮೇಲೆ ಅದು ವೀಕ್ ಆಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ, ಮೊದಲಿನಷ್ಟೇ ಸ್ಟ್ರೆಂತ್ ಬಂದ್ಬಿಡುತ್ತೆ. ಈಗ ಮೂಳೆಗಳ ಒಂದು ಆಯುಷ್ ವಿಚಾರನ ಮಾತಾಡೋಣ ಸರ್. ಈಗ ಸಾಕಷ್ಟು ಈಗ ಡೆಡ್ ಬಾಡಿಗಳ್ಸ್ ಎಲ್ಲ ಇದಾಗುತ್ತೆ, ಅಂದರೆ ಮಳ್ಳಲ್ಲಿ ಮುಚ್ಚೋದ್ರೂ ತುಂಬ ವರ್ಷಗಳ ಕಾಲನೂ ಮೂಳೆಗಳು ಹಂಗೆ ಇರ್ತದೆ ಅನ್ನೋ ವಿಚಾರಗಳು ಹೇಳ್ಕೊಡ್ತೀವಿ. ಮೂಳೆಗಳು ಅಷ್ಟು ಸ್ಟ್ರಾಂಗ್ ಅನ್ನೋದಕ್ಕೆ ಏನು ಅದು ಕಂಟೆಂಟ್ ಏನಿರ್ತದೆ ಅನ್ನೋದು? ಮೂಳೆಗಳು ಇಟ್ ಈಸ್ ಒಂದು ಹೈಡ್ರಾಕ್ಸಿ ಅಪೆಟೈಟ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಫ್ರೇಮ್ ಕ್ರಿಯೇಟ್ ಮಾಡುತ್ತೆ. ಅದರೊಳಗಡೆ ಸೆಲ್ಗಳಿರುತ್ತೆ, ಆಸ್ಟಿಯೋಬ್ಲಾಸ್ಟು, ಆಸ್ಟಿಯೋಸೈಟ್ಸ್ ಅವೆಲ್ಲ. ಆ ಸ್ಟ್ರಕ್ಚರನ್ನು ಮಾಡೋದಕ್ಕೆ ಪ್ರೋಟೀನ್ ಇದೆಲ್ಲ ಇರುತ್ತೆ. ಸೊ ಮೂಳೆ ಅಂತಂದರೆ ಬರೀ ಕ್ಯಾಲ್ಶಿಯಂ ಅಷ್ಟೇ ಅಲ್ಲ, ಅದರಲ್ಲಿ ಪ್ರೋಟೀನ್ ಇರುತ್ತೆ, ಆಮೇಲೆ ಈ ಕ್ಯಾಲ್ಶಿಯಂ ಅಪೆಟೈಟ್ ಇದೆಲ್ಲ ಇದಿರುತ್ತೆ. ಆಮೇಲೆ ಜೀವಕೋಶಗಳು ಇರ್ತವೆ, ಆಸ್ಟಿಯೋಸೈಟ್ಸ್, ಕಾಂಡ್ರೋಸೈಟ್ಸ್ ಇವೆಲ್ಲನೂ. ಇದು ಸಾಂದ್ರತೆಗಿಂತಲೂ ಜಾಸ್ತಿ ಅದು ಬಯೋಮೆಕ್ಯಾನಿಕಲ್ ಇದಿರುತ್ತೆ. ಅದು ಸ್ವಲ್ಪ ಬೆಂಡ್ ಆದ್ರೂ ಮುರಿಬಾರ್ದು, ಆ ಒಂದು ಕ್ಯಾರೆಕ್ಟರ್ ಇರಬೇಕು. ಎಲಾಸ್ಟಿಸಿಟಿನೂ ಇರಬೇಕು ಈಕ್ವಲ್ ಆಗಿ, ಮತ್ತು ಅದರ ಸ್ಟ್ರೆಂತ್ನೂ ಇರಬೇಕು. ಎರಡೂ ಈ ಆರೋಗ್ಯವಂತ ಮೂಳೆ ಬೇಗ ಇಂಜುರಿ ಆಗದೆ ಇರೋ ಹಾಗೆ ಇದಾಗುತ್ತೆ. ಈ ಫ್ಲೋರೋಸಿಸ್ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ಈ ಒಂದು ಕ್ಯಾರೆಕ್ಟರ್ ಹೊಟ್ಟೋಗ್ಬಿಡುತ್ತೆ ಮೂಳೆನಲ್ಲಿ. ಅವ್ರೇನಾದ್ರು ಬಿದ್ದರು ಅಂತಂದ್ರೆ ಮೂಳೆ ಬೇಗ ಫ್ರಾಕ್ಚರ್ ಆಗೋ ಸಾಧ್ಯತೆಗಳು. ನಂತರ ಈ ರಿಕೆಟ್ಸ್ ಕಾಯಿಲೆ ವಿಚಾರಕ್ಕೆ ಬರ್ತದೆ ಸರ್.
ಮಕ್ಕಳಲ್ಲಿ ತುಂಬಾ ಹೆಚ್ಚಾಗಿ ಕಾಡುವಂಥದ್ದು ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಆ ಒಂದು ರಿಲೇಟೆಡ್ ಕಾಯಿಲೆಗೆ ಸಂಬಂಧಪಟ್ಟಂಗೆ ಒಂದು ಹೇಳೋದಾದ್ರೆ ಸರ್. ರಿಕೆಟ್ಸ್ ಈಗ ನಾವೇನು ಅಷ್ಟಾಗಿ ಏನು ನೋಡೋದಿಲ್ಲ, ಬಹುಶಃ ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾ ಇರೋದ್ರಿಂದ ಓಕೆ. ಮಕ್ಕಳಲ್ಲಿ ಮುಖ್ಯವಾಗಿ ರಿಕೆಟ್ಸ್ ಬರೋದು ವಿಟಮಿನ್ D3 ಡಿಫಿಷಿಯನ್ಸಿಯಿಂದ. ವಿಟಮಿನ್ D3 ಕಡಿಮೆ ಆದಾಗ ನಮ್ಮ ಈ ಮೆಟಾಫೇಶಿಯಲ್ ಗ್ರೌತ್ ಪ್ಲೇಟ್ಸ್ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಆಗ ಕಾಲು ಎಸ್ಪೆಷಲಿ ಮೊಣಕಾಲು ಸೊಟ್ಟಾಗುತ್ತೆ, ಓಕೆ. ರಿಪ್ಸಲ್ಲಿ ರಿಪ್ ಕೇಜ್ ಬದಲಾವಣೆ ಆಗುತ್ತೆ, ಒಂಥರ ಪಿಜನ್ ಚೆಸ್ಟ್ ಅಂತ ಹೇಳ್ತೀವಿ. ಇವೆಲ್ಲ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಬಟ್ ತುಂಬ ಸಲ ಅದು ವಿಟಮಿನ್ D3 ಡಿಫಿಷಿಯನ್ಸಿಗಿಂತಲೂ ಜಾಸ್ತಿ ಒಂದು ಮೆಟಾಬಾಲಿಕ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಸಮ್ ಇನ್ಹೆರಿಟೆಡ್ ಮೆಟಾಬಾಲಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಅದೇ ಈಗ ಚಿಕನ್ ಗುನ್ಯಾ ಕಾಯಿಲೆಗೆ ಬಂದಾಗ ಮೂಳೆಗಳ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ, ಮಾಂಸಖಂಡಗಳ ಜೊತೆಗೆ ಮೂಳೆ ಮತ್ತೆ ನರ್ವ್ಸ್, ಹೌದು, ಈ ರಿಲೇಟೆಡ್ ಸಂಖ್ಯೆಲ್ಲ ವರ್ಕ್ ಆಗುತ್ತೆ. ಸೊ ಇದು ವೈರಲ್ ಇನ್ಫೆಕ್ಷನ್ನು. ಒಂದ್ಸಲ ವೈರಲ್ ಇನ್ಫೆಕ್ಷನ್ ಆದರೆ ಇಟ್ ವಿಲ್ ಇನಿಷಿಯೇಟ್ ಲೋ ಗ್ರೇಡ್ ಇನ್ಫ್ಲಮೇಷನ್ನು ಇನಿಷಿಯೇಟ್ ಮಾಡುತ್ತೆ. ಆ ಇನ್ಫ್ಲಮೇಷನ್ನ ಇಮಿಡಿಯೇಟಾಗಿ ಟ್ಯಾಕಲ್ ಮಾಡಿಬಿಟ್ಟು ಅಡಿಕ್ವೇಟಾಗಿ ಮಿನರಲ್ಸ್, ವಿಟಮಿನ್ಸ್ ಇವೆಲ್ಲ ಸಪ್ಲಿಮೆಂಟ್ ಮಾಡಿ ಅದನ್ನು ಕೂಲ್ ಡೌನ್ ಮಾಡಿದರೆ ಆ ಇನ್ಫ್ಲಮೇಷನ್ ಅಂದರೆ ಒಂಥರ ಬೆಂಕಿ ಉರಿ, ಆ ಕೂಲ್ ಮಾಡಿಬಿಡ್ಬೇಕು ಅದು ಆದಷ್ಟು ಬೇಗ ಮಾಡಿಬಿಟ್ಟು ಮತ್ತೆ ಅದು ಹತ್ಕೊಳ್ಳದೇ ಇರೋ ಹಾಗೆ ಅದಕ್ಕೆ ಬೇಕಾಗಿರೋ ಆ್ಯಂಟಿ ಆಕ್ಸಿಡೆಂಟ್ಸು ಅಡಿಕ್ವೇಟಾಗಿ ಕೊಟ್ಟಾಗ ಅದು ಮತ್ತೆ ಅದು ಫ್ಲೇರ್ ಅಪ್ ಏನಾಗೋದಿಲ್ಲ. ಕೆಲವು ಸಲ ಏನಾಗುತ್ತೆ, ತುಂಬ ದಿವಸ ಅದನ್ನು ಹಂಗೆ ಬಿಟ್ಕೊಂಡ್ಬಂದ್ಬಿಟ್ರೆ ಅದು ರುಮೆಟಾಯ್ಡ್ ಆರ್ಥ್ರಿಟಿಸ್ ಆಗಿ ಕೂಡ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಏನು ಡಿಸೀಸ್ ಮಾಡಿಫೈಯಿಂಗ್ ಡ್ರಗ್ಸ್ ಅಂತ ಹೇಳ್ತೀವಿ, ಅವ್ನು ಕೊಡಬೇಕಾಗಿ ಬರುತ್ತೆ. ನಂತರ ಸರ್ ನಿಮ್ಮ ಒಂದು ಹಾಸ್ಪಿಟಲ್ ಕ್ಲಬ್ ಫುಟ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಒಂದು ಟ್ರೀಟ್ಮೆಂಟ್ನ ಅಂತ 13 ವರ್ಷಗಳಿಂದ ಸತತವಾಗಿ ನೀವು ಕೊಡ್ಕೊಂಡು ಬರ್ತಾ ಇದ್ದು, ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀರಾ. ಸೊ ಇದ್ರ ಉದ್ದೇಶ ಏನು ಅಂತ ಸರ್? ಇದು ಕ್ಲಬ್ ಫುಟ್ ಅನ್ನೋದು ಒಂದು 1000ರಲ್ಲಿ ಒಂದು ಮಗುಗೆ ಈ ಥರ ಪ್ರಾಬ್ಲಮ್ ಬರುತ್ತೆ. ಓಕೆ. ಇದು ಕ್ಲಬ್ ಫುಟ್ಟು ಹುಟ್ಟಿದಾಗ ಕಾಲು ಸೊಟ್ಟ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಹುಟ್ಟಿದ ದಿನನೇ ಅಥವಾ ಅವತ್ತಿನ ದಿನನೇ ಶುರು ಮಾಡಿಬಿಡ್ತೀವಿ. ಸೊ ನಾನು ಇಲ್ಲಿಗೆ ಬಂದಾಗ ಒಂದು ತಾಯಿ ಮಗುನ ಕರ್ಕೊಂಡು ಬಂದಿದ್ರು, ಆಲ್ರೆಡಿ ಟ್ರೀಟ್ಮೆಂಟ್ ಆಗಿತ್ತು. ನಾನು ಅವ್ರಿಗೆ ಕೇಳಿದಾಗ ಎಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಇದಕ್ಕೆ ಅಂತ ಕೇಳಿದಾಗ ಇಂದಿರಾ ಗಾಂಧಿ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಸೊ ಅದು ಆ ಟ್ರೀಟ್ಮೆಂಟು ವಾರ ಹೋಗ್ಬೇಕಾಗತ್ತೆ, ಒಂದು 5-6 ವಾರ ಹೋಗ್ಬೇಕಾಗತ್ತೆ. ಸೊ ಪಾಪ ಇಲ್ಲಿಂದ ಬೆಂಗಳೂರಿನ ಇಂದಿರಾ ಗಾಂಧಿ ಅವತ್ತಿನ ದಿವಸ ರೋಡ್ಗಳು ಇಷ್ಟು ಚೆನ್ನಾಗಿರಲಿಲ್ಲ. ಸೊ ಒಂದು ದಿವಸ ಎಲ್ಲ ನಾನು ಒಂದು 3-4 ಗಂಟೆ ಹಿಡಿಯೋದೇನೋ ಅಲ್ಲಿ ಇಂದಿರಾ ಗಾಂಧಿ ಆಸ್ಪತ್ರೆಗೆ ರೀಚ್ ಆಗೋದಕ್ಕೆ ಇಲ್ಲಿಂದ. ಆ ಧೂಳಿನಲ್ಲಿ ಆವಾಗ ತಾನೇ ಹೆರಿಗೆ ಆಗಿರೋ ಬಾಣಂತಿ ಮತ್ತು ಎಳೆ ಕೂಸನ್ನ ಕರ್ಕೊಂಡು ಇಲ್ಲಿಂದ ಹೋಗಿ ಬರಬೇಕು ಅಂತಂದರೆ ಅದು ತುಂಬ ಒಂದು ಕರಳು ಇದನ್ನು ಮಾಡುವಂತಹ ಒಂದು ಸ್ಥಿತಿ ಅದು. ಸೊ ನನಗನ್ನಿಸ್ತು ಈ ಥರ ಮಕ್ಕಳಿಗೆ ನಾವು ಇಲ್ಲೇ ಈ ಚಿಕಿತ್ಸೆಯನ್ನು ಒದಗಿಸೋ ಆಗಬೇಕು ಅಂತ ಹೇಳ್ಬಿಟ್ಟು ಅವತ್ತಿನಿಂದ ನಾವು ಯಾವುದೇ ಕ್ಲಬ್ ಫುಟ್ ಮಗು ಬಂದರೂ ಕೂಡ ಅವರಿಗೆ ಉಚಿತ ಚಿಕಿತ್ಸೆಯನ್ನು ಕೊಟ್ಟಿದ್ವಿ. ನಾವು ಪಾನ್ಸೆಟಿ ಟೆಕ್ನಿಕ್ ಅಂತ ಹೇಳ್ತೀವಿ, ಸೀರಿಯಲ್ POP ಕಾಸ್ಟಿಂಗ್ ಮಾಡ್ತೀವಿ, ಕೊನೆಯಲ್ಲಿ ಒಂದು ಟೀನಾಟಮಿ ಅಂತ ಮಾಡ್ತೀವಿ, ಸಣ್ಣದೊಂದು ಮೈನರ್ ಪ್ರೊಸೀಜರ್. ಈ ಮಾಡೋದ್ರಿಂದ ಮಗು ಕಾಲು ಫುಲ್ಲು ನೇರ ಆಗಿಬಿಡುತ್ತೆ, ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನಾರ್ಮಲ್ ಮಕ್ಕಳಿಗೂ ಆ ಮಕ್ಕಳಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಸೊ ಈ ಥರ ಟ್ರೀಟ್ಮೆಂಟನ್ನು ಒಂದು 12 ವರ್ಷಗಳಿಂದ ನಾವು ಇಲ್ಲಿ ಸುತ್ತಮುತ್ತ ಜನಿಸಿರೋ ಪ್ರತಿಯೊಂದು ಮಕ್ಕಳಿಗೂ, ಅಂದರೆ ಕ್ಲಬ್ ಫುಟ್ಟಿಂದ ಮಕ್ಕಳು ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ. ಸೊ ಅದು ನಮಗೆ ಸಿಕ್ಕಿರೋ ಒಂದು ಅವಕಾಶ, ಸಮಾಜಕ್ಕೆ ಮತ್ತೆ ಹಿಂತಿರುಗಿಸೋದಕ್ಕೆ ನಮ್ಗೆ ಸಿಕ್ಕಿರೋ ಒಂದು ಅವಕಾಶ. ಎಸ್ ಸರ್. ಇನ್ನು ಇತ್ತೀಚಿನ ಜನಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೆಸ್ಟ್ ಅನ್ನೋ ಒಂದು ಕನ್ಫ್ಯೂಷನ್ ಹೇಳಿದ್ದಾರೆ. ಅಂದರೆ ಆಯುರ್ವೇದಿಕ್ ತೊಗೊಂಡ್ರೆ ಬೆಸ್ಟ್ ಆಗುತ್ತಾ ಅಥವಾ ಅಲೋಪತಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೆಸ್ಟ್ ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಜನ ಹೇಳಿದ್ದಾರೆ. ಸೊ ನಿಮ್ಮ ಪ್ರಕಾರ ಯಾವ್ದು ತೊಗೊಂಡ್ರೆ ಬೆಸ್ಟ್ ಅಂತ? ಇಲ್ಲಿ ಆ ಟ್ರೀಟ್ಮೆಂಟ್ ಬಯಸುವ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಆತ ಯಾವ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಕೊಂಡೋಗಿರ್ತಾನೆ, ಅದರ ಆಧಾರದ ಮೇಲೆ ಆತನಿಗೆ ಎಷ್ಟೋ ಸಲ ಆ ನಂಬಿಕೆಯಿಂದನೇ ಹಲವು ಕಾಯಿಲೆಗಳು ವಾಸಿ ಆಗ್ತವೆ. ಪ್ಲಸಿಬೋ ಅಂತ ಹೇಳ್ತೀವಲ್ಲ, ಆ ಪ್ಲಸಿಬೋ ಅನ್ನೋದು ಕೂಡ ಒಂದು ವೈಜ್ಞಾನಿಕವಾದ ಒಂದು ಚಿಕಿತ್ಸೆನೇ. ಅದರಲ್ಲೂ ಕೂಡ ನಮ್ಮ ಬ್ರೈನು ನಮ್ಮನ್ನು ಗುಣಪಡಿಸಬೇಕಾಗಿರೋ ಎಲ್ಲ ಕೆಮಿಕಲ್ಸ್ ಫಾರ್ಮಸಿ ನಮ್ಮ ಬ್ರೈನಲ್ಲಿದೆ. ಬೇಕಾಗಿರೋ ಕೆಮಿಕಲ್ಸ್ ಎಲ್ಲ ಬ್ರೈನ್ ಉತ್ಪತ್ತಿ ಮಾಡುತ್ತೆ. ಸೊ ಒಂದು ಒಳ್ಳೆ ಬಲವಾದ ನಂಬಿಕೆ ಇದ್ರೆ ಅದು ಔಷಧಿ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಆ ನಂಬಿಕೆನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ನಂಬಿಕೆ ಇರಬೇಕು. ಸೊ ಯಾವ ಸಿಸ್ಟಮಲ್ಲಿ ಅವ್ರ ನಂಬಿಕೆ ಇದೆಯೋ ಆ ಸಿಸ್ಟಮಿಂದ ಚಿಕಿತ್ಸೆ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಎರಡನೇದು, ಸೊ ನಾವು ಸ್ವಲ್ಪ ನಮಗೂ ಅವ್ರಿಗೂ ಸ್ವಲ್ಪ ವ್ಯತ್ಯಾಸಗಳು ಇರ್ತವೆ. ನಮ್ಮ ಚಿಕಿತ್ಸೆ ಎವಿಡೆನ್ಸ್ ಬೇಸ್ಡ್, ಸೈನ್ಸ್ ಬೇಸ್ಡ್ ಅಂತ ಹೇಳ್ತೀವಿ. ಎಷ್ಟೋ ಔಷಧಿಗಳು ಆಯುರ್ವೇದದಿಂದ ನಾವು ತಗೊಂಡಿದ್ದೀವಿ. ಸೊ ಆಯುರ್ವೇದ ಸ್ವಲ್ಪ ಮುಂದುವರೆದ ಭಾಗನೇ ಇವತ್ತಿನ ಮಾಡರ್ನ್ ಮೆಡಿಸಿನ್ ಅಂತಂದು ಹೇಳಬಹುದು.
ಎಷ್ಟು ಔಷಧಿಗಳಿಗೆ ನಾವು ಮಾಡರ್ನ್ ಮೆಡಿಸಿನ್ ಸೈನ್ಸ್ ಬೇಸ್ಡ್ ಅಂತ ಹೇಳ್ತೀವಿ, ಇಲ್ಲಿವರೆಗೂ ಅವುಗಳ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿದ್ದೀರನ್ನ ನಾವು ಬಳಸ್ತಾ ಇದ್ದೀವಿ. ಉದಾಹರಣೆಗೆ ಮೆಟ್ಫಾರ್ಮಿನು, ಎಕೋಸ್ಪ್ರಿನ್ನು, ಈ ಥರ ಸಾವಿರಾರು ಔಷಧಿಗಳಿದ್ದಾವೆ. ಅವು ಸೈಂಟಿಫಿಕ್ ಆಗಿ ಅದು ಹೇಗೆ ಕೆಲಸ ಮಾಡುತ್ತೆ, ಮೆಕ್ಯಾನಿಸಮ್ ಆಫ್ ಆಕ್ಷನ್ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆ. ಗೊತ್ತಿಲ್ಲದೆ ಹೋದ್ರೂ ನಾವು ಅದನ್ನು ಬಳಸ್ಕೊಂಡು ಬರ್ತಾನೇ ಇದ್ದೀವಿ. ಸೊ ಹಂಗೆ ಲೆಕ್ಕ ಹಾಕೊಂಡಾಗ ಆಯುರ್ವೇದ ಕೂಡ ಒಂದು ವಿಜ್ಞಾನನೇ. ಸೊ ಅವರ ಚಿಕಿತ್ಸೆ ಕೂಡ ಅವರ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಅದು ಇದು ಮಾಡಿದಾಗ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾವು ಕೂಡ ಎಲ್ಲವೂ ನಾವು ಸೈನ್ಸ್ ಬೇಸ್ಡ್ ಎವಿಡೆನ್ಸ್ ಬೇಸ್ಡ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಈಗ ಹೇಳಿದ್ನಲ್ಲ, ಕೆಲವೊಂದು ಮೆಡಿಸಿನ್ಸ್ಗೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇಲ್ಲ, ಎವಿಡೆನ್ಸ್ ಇದೆ, ಅದು ಕೆಲಸ ಮಾಡುತ್ತೆ. ಈ ಮೆಟ್ಫಾರ್ಮಿನ್ನು ಸಕ್ಕರೆ ಕಾಯಿಲೆ ಇರೋ ಕೊಟ್ಟರೆ ಶುಗರ್ ಕಡಿಮೆ ಮಾಡುತ್ತೆ, ಅವರ ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಮಾಡುತ್ತೆ ಅಂತಂದೆಲ್ಲ ಎವಿಡೆನ್ಸ್ ಇದೆ. ಬಟ್ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಾ ಮುಖಾಂತರದ ಹೆಲ್ಪ್ ಮಾಡುತ್ತೆ, ಲಿವರ್ ಮತ್ತು ಮೈಟೋಕಾಂಟ್ರಿಯಲ್ ಮುಖಾಂತರದ ಕೆಲಸ ಮಾಡುತ್ತೆ ಅಂತ ಎಲ್ಲ ಕೆಲವೊಂದು ಇತ್ತೀಚಿನ ಎಕ್ಸ್ಪ್ಲನೇಷನ್ಸ್ ಇದ್ದಾವೆ. ಅಲ್ಲದೆ ನಮ್ಮ ಎವಿಡೆನ್ಸ್ಗಳು ಕೂಡ, ನಮ್ಮ ಹತ್ರ ಇರೋ ಎವಿಡೆನ್ಸ್ಗಳು ಕೂಡ ಹೈ ಕ್ವಾಲಿಟಿ ಇಲ್ಲ. ಎಲ್ಲ ಚಿಕಿತ್ಸೆಗೂ ಒಂದು 20% ಅಷ್ಟೇ ಹೈ ಕ್ವಾಲಿಟಿ ಎವಿಡೆನ್ಸ್ ಇರೋದು. ಮಿಕ್ಕಿದ 80% ಚಿಕಿತ್ಸೆಗಳಿಗೆ ಮಾಡ್ರೇಟ್ ಟು ಲೋ ಕ್ವಾಲಿಟಿ ಎವಿಡೆನ್ಸೇ ಇರೋದು. ಸೊ ಅದು ನಾವು ಆ ಚಿಕಿತ್ಸೆಗಳನ್ನು ಸಜೆಸ್ಟ್ ಮಾಡ್ತೀವಿ ಪೇಷಂಟ್ಗಳಿಗೆ. ಎಸ್ ಸರ್, ಸಾಕಷ್ಟು ಸಮಯ ಕೊಟ್ಟು ನಮ್ಮ ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನ ವೈದ್ಯಕೀಯ ಲೋಕದ ಸ್ವಾರಸ್ಯಕರ ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ಸೊ ತಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.